शिवानी और आप देख रहे हैं बीजापुर एक्सप्रेस। चलते हैं खबरों की ओर। सीरत ಅಭಿಯಾನದ ಪ್ರಯುಕ್ತ ಹಮ್ಮಿಕೊಂಡಿರುವಂತಹ ಇಂದಿನ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ನನ್ನೆಲ್ಲ ಪತ್ರಕರ್ತ ಮಿತ್ರರಿಗೆ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಈ ಸೀರತ್ ಅಭಿಯಾನದ ಪ್ರಯುಕ್ತ ಹಮ್ಮಿಕೊಂಡಿರುವಂತಹ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಸ್ಥಾನೀಯ ಅಧ್ಯಕ್ಷರಾದ ಜನಾಬ್ ಮೆಹಬೂಬ್ ಅಲಿ ಬಳಗನೂರ್ ಅವರು ತಮ್ಮ ಮುಂದೆ ಮಾತನಾಡಲಿದ್ದಾರೆ. ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮೆಹಬೂಬ್ ಅಲಿ ಬಳಗನೂರ್, ಸ್ಥಾನೀಯ ಅಧ್ಯಕ್ಷರು ಜಮಾತ್ ಇಸ್ಲಾಮಿ. ಅದೇ ರೀತಿ ಜನಾಬ್ ಮೊಹಮ್ಮದ್ ಅಬ್ದುಲ್ ಖದೀರ್, ಸದಸ್ಯರು ಜಮಾತ್ ಇಸ್ಲಾಮಿ ಬಿಜಾಪುರ್, ಮತ್ತು ಜನಾಬ್ ಮೊಹಮ್ಮದ್ ಯೂಸುಫ್ ಖಾಜಿ, ಸದಸ್ಯರು ಜಮಾತ್ ಇಸ್ಲಾಮಿ ಬಿಜಾಪುರ್. ಅದೇ ರೀತಿ ಇನ್ನೋರ್ವ ಸದಸ್ಯರಾದಂತಹ ಜನಾಬ್ ನಜೀರ್ ಅಹಮದ್ ಖಾಜಿ ಇವರು ಇಂದಿನ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ತಮ್ಮ ಮುಂದೆ ವಿಚಾರಗಳನ್ನು ವ್ಯಕ್ತಪಡಿಸುವರು. ನನ್ನ ಹೆಸರು ಅಬ್ದುಲ್ ಹಮೀದ್ ಜಾವೀದ್. ನಾನು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ನ ಜಿಲ್ಲಾಧ್ಯಕ್ಷ. ಈಗ ನಮ್ಮನ್ನು ಈ ಇಂದಿನ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಜನಾಬ್ ಮೆಹಬೂಬ್ ಅಲಿ ಬಳಗನೂರ್, ಸ್ಥಾನೀಯ ಅಧ್ಯಕ್ಷರು, ತಮ್ಮ ಮುಂದೆ ಇಂದಿನ ಈ ಸೀರತ್ ಅಭಿಯಾನದ ಕುರಿತು ವಿಚಾರವನ್ನು ವ್ಯಕ್ತಪಡಿಸಲಿ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಾನು ಜಮಾತ್ ಇಸ್ಲಾಮಿ ಹಿಂದ್ ಸ್ಥಳೀಯ ಘಟಕದ ವತಿಯಿಂದ ಸ್ವಾಗತವನ್ನು ಕೋರುತ್ತಾ, ಜಮಾತ್ ಇಸ್ಲಾಮಿ ಹಿಂದ್ ಕರ್ನಾಟಕ ಘಟಕದ ವತಿಯಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮ ದಿನಾಚರಣೆಯ ಅಂಗವಾಗಿ ಒಂದು ಪ್ರವಾದಿಯವರ ಜೀವನ ಮತ್ತು ಸಂದೇಶದ ಕುರಿತು ಈ ನಾಡಿನ ಕನ್ನಡ ನಾಡಿನ ಕನ್ನಡ ಜನತೆಗೆ ತಿಳಿಸಲಿಕ್ಕಾಗಿ, ಅವರ ಜೀವನ ಮತ್ತು ಸಂದೇಶದ ಮೌಲ್ಯಗಳನ್ನು ಅವರ ಮುಂದೆ ತರಲಿಕ್ಕಾಗಿ ಜಮಾತ್ ಇಸ್ಲಾಮಿ ಹಿಂದ್ ಕರ್ನಾಟಕ ಒಂದು ಅಭಿಯಾನವನ್ನು ಆರಂಭ ಮಾಡಿದೆ. ಈ ಅಭಿಯಾನ ಸೆಪ್ಟೆಂಬರ್ 3ರಿಂದ ಸೆಪ್ಟೆಂಬರ್ 14ರವರೆಗೆ ನಡೆಯಲಿದೆ. ಈ ದಿನಗಳಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಏನಾಗಿತ್ತು ಮತ್ತು ಅವರು ಯಾವ ಸಂದೇಶವನ್ನು ಮಾನವ ಕುಲಕ್ಕೆ ಕೊಟ್ಟರು ಎಂಬುದು ತಿಳಿಸುವಂಥ ಒಂದು ಉದ್ದೇಶ ಇದರದ್ದು ಇದೆ. ವಿಶೇಷವಾಗಿರ್ತಕ್ಕಂಥ ವಿಷಯ ಏನಂದರೆ, ಈ ಒಂದು ಅಭಿಯಾನದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದ ಒಂದು ಪ್ರಮುಖ ಅಂಶ ಅಂದರೆ, ಪ್ರವಾದಿಯವರ ಸಂದೇಶದಲ್ಲಿ ನ್ಯಾಯಕ್ಕೆ ಏನು ಪ್ರಾಮುಖ್ಯತೆ ಇದೆ ಎಂಬುದನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ನಮಗೆಲ್ಲ ಗೊತ್ತಿದೆ, ಪ್ರವಾದಿ ಮುಹಮ್ಮದರ ಜೀವನ ಮತ್ತು ಅವರ ಸಂದೇಶ ಮಾನವ ಕುಲದ ಎಲ್ಲ ಸಮಸ್ಯೆಗಳ ಪರಿಹಾರ ಇದೆ ಅದರೊಳಗೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ನ್ಯಾಯ ಏನು ಸಂದೇಶ ಇದೆ, ನ್ಯಾಯ ಯಾವ ರೀತಿಯಾಗಿ ಸ್ಥಾಪಿಸಲ್ಪಡುತ್ತದೆ, ಈ ನ್ಯಾಯ ಸ್ಥಾಪನೆಗಾಗಿ ಪ್ರವಾದಿ ಮುಹಮ್ಮದರ ಸಂದೇಶ ಏನು ಹೇಳ್ತಾ ಇದೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಚರಿತ್ರೆ ಆ ನ್ಯಾಯದ ಕುರಿತು ಏನು ಸಂದೇಶ ನೀಡ್ತಾ ಇದೆ ಎಂಬುದು ಈ ಅಭಿಯಾನದ ಮುಖ್ಯ ಅಂಶ ಆಗಿದೆ. ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತು ಸಮಾಜದಲ್ಲಿ, ಇವತ್ತು ರಾಷ್ಟ್ರದಲ್ಲಿ, ಇವತ್ತು ಜಗತ್ತಿನಲ್ಲಿ ನ್ಯಾಯ ಒದಗಿಸುವಂಥ ಒಂದು ಪ್ರಕ್ರಿಯೆ ಯಾವ ಮಟ್ಟಕ್ಕೆ ಇಳಿದಿದೆ. ನ್ಯಾಯ ಅನ್ನುವಂಥದ್ದು ಒಂದು ಏನೋ ಸಿಗಲಾರ್ದಂಥ ಒಂದು ಪರಿಸ್ಥಿತಿ ನಾವು ಇವತ್ತು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ನ್ಯಾಯದಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅವರ ಸಂದೇಶ ಯಾವ ರೀತಿಯಾಗಿ ನ್ಯಾಯ ಒದಗಿಸಿಕೊಡುತ್ತದೆ ಎಂಬುದು ಈ ಒಂದು ಸೀರತ್ ಅಭಿಯಾನದ ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಆದ್ದರಿಂದ ಜಮಾತ್ ಇಸ್ಲಾಮಿ ಹಿಂದ್ ಕರ್ನಾಟಕ
ಈ ಒಂದು ಸಂದೇಶ ಕನ್ನಡ ನಾಡಿನ ಜನತೆಗೆ ತಿಳಿಸಲಿಕ್ಕೆ ಅದು ಬಯಸ್ತಾ ಇದೆ. ಯಾಕಂದರೆ ನ್ಯಾಯ ಅನ್ನೋದು ಇವತ್ತು ಗಗನ ಕುಸುಮ ಆಗಿದೆ. ನ್ಯಾಯದ ಹೆಸರಿನಲ್ಲಿ ಅನ್ಯಾಯ ನಡೀತಾ ಇದೆ. ನ್ಯಾಯದ ಹೆಸರಿನಲ್ಲಿ ಪಕ್ಷಪಾತ ನಡೀತಾ ಇದೆ. ನ್ಯಾಯದ ಹೆಸರಿನಲ್ಲಿ ಇವತ್ತು ಪ್ರಾದೇಶಿಕವಾದ, ಕೋಮುವಾದ ಎಲ್ಲ ನಡೀತಾ ಇದೆ. ಆದರೆ ನಿಜವಾದ ನ್ಯಾಯ ಯಾವುದು? ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನ್ಯಾಯದ ಸ್ಥಾಪನೆ ಯಾವ ರೀತಿಯಾಗಿ ಮಾಡಿದರು? ಯಾವ ಮೌಲ್ಯಗಳ ಆಧಾರದ ಮೇಲೆ ನ್ಯಾಯವನ್ನು ಒದಗಿಸಿದರೆ ನಿಜವಾಗಿ ನ್ಯಾಯ ಸಿಗುತ್ತದೆ? ಮತ್ತು ಅವರ ಜೀವನ ಚರಿತ್ರೆಯಲ್ಲಿ ನ್ಯಾಯವು ಯಾವ ರೀತಿಯಾಗಿ ಸ್ಥಾಪಿಸಲ್ಪಟ್ಟಿತು? ಅದು ಇವತ್ತಿನ ಜಗತ್ತಿಗೆ ನ್ಯಾಯ ಒದಗಿಸುವಲ್ಲಿ ಯಾವ ಮಾದರಿಯು ನಮಗೆ ತಿಳಿಸುತ್ತದೆ ಎಂಬುದು ಈ ಒಂದು ಅಭಿಯಾನದಲ್ಲಿ ನಾವು ಕನ್ನಡ ಜನತೆಗೆ ಕನ್ನಡ ನಾಡಿನಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಈ ರೀತಿಯಾಗಿ ಈ ಅಭಿಯಾನ ಸೆಪ್ಟೆಂಬರ್ 3ರಿಂದ ಆರಂಭವಾಗ್ತಾ ಇದೆ ಮತ್ತು ಸೆಪ್ಟೆಂಬರ್ 14ಕ್ಕೆ ಕೊನೆಗೊಳ್ತಾ ಇದೆ. ಈ ಒಂದು ದಿನಗಳಲ್ಲಿ ನಾವು ಈ ಬಿಜಾಪುರ ನಗರದ ಜಮಾತ್ ಇಸ್ಲಾಮಿ ಹಿಂದ್ ಶಾಖೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಆ ಕಾರ್ಯಕ್ರಮಗಳ ಮೂಲಕ ನಾವು ನಮ್ಮ ಈ ಅಭಿಯಾನದ ಘೋಷವಾಕ್ಯ ಏನಿದೆ, ಪ್ರವಾದಿ ಮುಹಮ್ಮದರು ನ್ಯಾಯದ ಹರಿಕಾರ ಅನ್ನುವಂಥದ್ದು, ಈ ಒಂದು ಸಂದೇಶದ ಆಧಾರದ ಮೇಲೆ ನಗರದಲ್ಲಿ ನಾವು ವಿವಿಧ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿವೆ. ಇವತ್ತು ಇದು ವಿಚಾರಗೋಷ್ಠಿ ನಡೀತಾ ಇದೆ. ಅದರಂತೆ ಮತ್ತೆ ಸೆಪ್ಟೆಂಬರ್ 4ರಂದು ಒಂದು ಈ ಅಭಿಯಾನದ ಪರಿಚಯ ಕಾರ್ಯಕ್ರಮ ಮುಸ್ಲಿಂ ಧುರೀಣರಲ್ಲಿ ಅಥವಾ ಮುಸ್ಲಿಂ ಸಮಾಜದ ಗಣ್ಯರಲ್ಲಿ ಇದನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ದೇಶ ಬಾಂಧವರ ಮನೆಗೆ ತೆರಳಿ ಪ್ರವಾದಿ ಮುಹಮ್ಮದರ ಜೀವನ ಮತ್ತು ಸಂದೇಶ ಏನಿತ್ತು ಮತ್ತು ವಿಶೇಷವಾಗಿರ್ತಕ್ಕಂಥ ನ್ಯಾಯದ ಹರಿಕಾರವಾಗಿ ಅವರು ಯಾವ ರೀತಿಯಾಗಿ ಆ ಸಮಾಜದಲ್ಲಿ ನ್ಯಾಯವನ್ನು ಸ್ಥಾಪನೆ ಮಾಡಿದರು ಮತ್ತು ನ್ಯಾಯ ಒದಗಿಸಿಕೊಟ್ಟರು ಮತ್ತು ಇವತ್ತಿನ ಸಮಾಜಕ್ಕೆ ಅದು ಎಷ್ಟು ಪ್ರಸ್ತುತವಾಗಿದೆ ಎಂಬುದನ್ನು ನಾವು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಈ ಬಿಜಾಪುರ ನಗರದ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿಯೂ ಕೂಡ ನಾವು ವಿಶೇಷ ಪ್ರಚಾರ ಕಾರ್ಯಕ್ರಮಗಳನ್ನು ಕೂಡ ನಾವು ಹಾಕಿಕೊಂಡಿದ್ದೇವೆ ಮತ್ತು ಒಂದು ಸೀರತ್ ಪ್ರವಚನ, ಪ್ರವಾದಿ ಮುಹಮ್ಮದರ ಜೀವನ ಮತ್ತು ಸಂದೇಶದ ಆಧಾರದ ಮೇಲೆ ಒಂದು ಪ್ರವಚನವೂ ಕೂಡ ಇಲ್ಲೇ ಮಾಡಬೇಕು ಅನ್ನುವಂಥ ನಾವು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಅದರಂತೆ ಈ ಅಭಿಯಾನದ ಅಡಿಯಲ್ಲಿ 2 ವಿಶೇಷವಾಗಿರ್ತಕ್ಕಂಥ ಪುಸ್ತಕಗಳನ್ನು ನಾವು ರಿಲೀಸ್ ಮಾಡ್ತಾ ಇದ್ದೇವೆ. ಒಂದು ಪ್ರವಾದಿ ಮುಹಮ್ಮದರು ಯಾರು ಮತ್ತು ಪ್ರವಾದಿ ಮುಹಮ್ಮದರು ಈ ನ್ಯಾಯದ ಹರಿಕಾರ ಅನ್ನುವಂಥದ್ದು. ಆ 2 ಪುಸ್ತಕಗಳನ್ನು ನಾವು ಸೆಪ್ಟೆಂಬರ್ 5 ಮತ್ತು 12ರಂದು ಅದನ್ನು ಬಿಡುಗಡೆಗೊಳಿಸ್ತಾ ಇದ್ದೇವೆ. ಅದರಂತೆ ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನ್ಯ ಧರ್ಮೀಯರ ಗಣ್ಯ ವ್ಯಕ್ತಿಗಳ ಒಂದು ಸಂವಾದ ಕಾರ್ಯಕ್ರಮ ಕೂಡ ನಾವು ಏರ್ಪಾಡು ಮಾಡ್ತಾ ಇದ್ದೇವೆ. ಅದು 11/9/25ರಂದು ಅದು ನಡೀತಾ ಇದೆ. ಅದು ಫೆಡಿನಾ ಸಂಸ್ಥೆ ಒಂದು ಅಡಿಯಲ್ಲಿ. ಅದರ ಜೊತೆಗೆ ನಾವು ಡಿಗ್ರಿ, ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿ ಒಂದು ಪ್ರಬಂಧ ಸ್ಪರ್ಧೆ ಕೂಡ ನಾವು ಏರ್ಪಾಡು ಮಾಡ್ತಾ ಇದ್ದೇವೆ. ಅದರ ಮೂಲಕ ನಾವು ನಮ್ಮ ಈ ಪ್ರವಾದಿಯವರ ಜೀವನ ಚರಿತ್ರೆಯನ್ನು ಪರಿಚಯಿಸ್ತಾ ಇದ್ದೇವೆ. ಅದರಂತೆ ಈ ಸಮಾಜ ಸೇವಾ ಒಂದು ಘಟಕದ ವತಿಯಿಂದ ಇಲ್ಲಿರ್ತಕ್ಕಂಥ ಅನಾಥ ಆಶ್ರಮಗಳಿಗೆ ಭೇಟಿ ಕೊಟ್ಟು ಅಲ್ಲೇ ಅನಾಥ ಮಕ್ಕಳಿಗೆ ನಾವು ಸಹಾಯ ಮಾಡುವಂಥದ್ದು ಕೂಡ ನಾವು ಒಂದು ಕಾರ್ಯಕ್ರಮ ಹಾಕಿಕೊಂಡಿದ್ದೇವೆ. ಈ ರೀತಿಯಾಗಿ ವಿವಿಧ ಕಾರ್ಯಕ್ರಮಗಳು ಈ ನಗರದಲ್ಲಿ ವಿವಿಧ ಸಮಾಜ ಸೇವಾ ಚಟುವಟಿಕೆಗಳು, ಸಂವಾದ, ವಿಚಾರಗೋಷ್ಠಿ, ಸಾರ್ವಜನಿಕ ಸಭೆಗಳು, ಪ್ರಬಂಧ ಸ್ಪರ್ಧೆ, ಈ ಎಲ್ಲ ಚಟುವಟಿಕೆಗಳ ಮೂಲಕ ಈ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಮತ್ತು ಸಂದೇಶವನ್ನು ಪರಿಚಯಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಹೀಗೆ ಈ ಈದ್ ಮಿಲಾದ್ ಅಂದರೆ ಅದು ಒಂದು ಬರೀ ದಿನಾಚರಣೆ ಮಾತ್ರ ಆಗಬಾರ್ದು, ದಿನಾಚರಣೆಗೆ ಮಾತ್ರ ಸೀಮಿತ ಆಗಬಾರ್ದು. ಆ ಮೂಲಕ ಪ್ರವಾದಿಯವರು ಯಾವ ಮಾನವೀಯ ಮೌಲ್ಯಗಳನ್ನು ಈ ಸಮಾಜಕ್ಕೆ ನೀಡಿದರು, ಮನುಕುಲಕ್ಕೆ ನೀಡಿದರು, ಯಾವ ಮೌಲ್ಯಗಳ ಆಧಾರದ ಮೇಲೆ ಪ್ರವಾದಿ ಮುಹಮ್ಮದರು ಒಂದು ಸಮಾಜ ಕಟ್ಟಿದರು, ಒಂದು ರಾಷ್ಟ್ರ ಕಟ್ಟಿದರು, ಅದೇ ಒಂದು ಮಾದರಿ ಏನದ ನಮಗೆ ಎಷ್ಟು ಇವತ್ತು ಪ್ರಸ್ತುತವಾಗಿದೆ. ಇಂದಿನ ಸಮಸ್ಯೆಗಳಿಂದ ತುಂಬಿರತಕ್ಕಂಥ ಸಮಾಜದಲ್ಲಿ, ಇವತ್ತಿನ ಈ ಅನ್ಯಾಯದಿಂದ ತುಂಬಿರತಕ್ಕಂಥ ಸಮಾಜದಲ್ಲಿ
ಇವತ್ತಿನ ಶೋಷಣೆಯಿಂದ ತುಂಬಿರ್ತಕ್ಕಂಥ ಸಮಾಜದಲ್ಲಿ, ಇವತ್ತಿನ ದಬ್ಬಾಳಿಕೆಯಿಂದ ಕೂಡಿರ್ತಕ್ಕಂಥ ಸಮಾಜದಲ್ಲಿ ಪ್ರವಾದಿ ಮುಹಮ್ಮದರ ಈ ಮಾನವೀಯ ಸಂದೇಶ ಎಷ್ಟು ಪ್ರಸ್ತುತವಾಗಿದೆ ಎಂಬುದು ಪರಿಚಯಪಡಿಸಲಿಕ್ಕೆ ನಾವು ಈ ಅಭಿಯಾನದಡಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಜಮಾತ್ ಇಸ್ಲಾಮಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ಹಿಂದಿನ ಸುಮಾರು 75 ವರ್ಷಗಳಿಂದ ಈ ಸಂಘಟನೆ ಈ ಭಾರತದಲ್ಲಿ ಈ ವಿವಿಧ ಕಾರ್ಯಕ್ರಮಗಳ ಮೂಲಕ ಇಸ್ಲಾಮಿನ ನಿಜವಾದ ಸಂದೇಶ ಏನು ಎಂಬುದನ್ನು ಅದು ದೇಶ ಬಾಂಧವರಿಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಜಮಾತ್ ಇಸ್ಲಾಮಿ ಇದು ಒಂದು ಮುಸ್ಲಿಮರ ಒಂದು ಸುಸಂಘಟಿತವಾಗಿರ್ತಕ್ಕಂಥ ಒಂದು ಸಂಘಟನೆ. ಈ ಸಂಘಟನೆ ಸ್ಥಾಪನೆ ಆಗಿದ್ದೇ ಈ ಪರಸ್ಪರ ಧರ್ಮಗಳ ಒಂದು ತತ್ವಗಳನ್ನು ಪರಸ್ಪರರನ್ನು ಅರಿತುಕೊಳ್ಳಬೇಕು ಅನ್ನುವಂಥ ಒಂದು ಉದ್ದೇಶ. ನಾವು ನಮ್ಮ ಧರ್ಮವನ್ನು ಪರಿಪಾಲನೆ ಮಾಡುತ್ತಾ ಇತರ ಧರ್ಮವನ್ನು ನಾವು ತಿಳಿದುಕೊಂಡು ಎಲ್ಲ ಧರ್ಮಗಳನ್ನು ಗೌರವಿಸಿಕೊಂಡು ಸೌಹಾರ್ದತೆಯಿಂದ ನಾವು ಭಾರತವನ್ನು ಕಟ್ಟಬೇಕು ಅನ್ನುವಂಥ ಉದ್ದೇಶ ಈ ಜಮಾತ್ ಇಸ್ಲಾಮಿ ಹಿಂದ್ ಸಂಘಟನೆ ಹೊಂದಿದ್ದು. ಈ ರೀತಿಯಾಗಿ ನಾವು ಬೇರೆ ಧರ್ಮಗಳನ್ನು ನಾವು ಅಧ್ಯಯನ ಮಾಡಬೇಕು, ನಮ್ಮ ಧರ್ಮವನ್ನು ಮತ್ತೊಬ್ಬರಿಗೆ ತಿಳಿಸಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಅನೇಕ ಕಾರ್ಯಕ್ರಮಗಳ ಮೂಲಕ, ಅನೇಕ ಸಂವಾದ ಕಾರ್ಯಕ್ರಮಗಳ ಮೂಲಕ, ವಿಚಾರಗೋಷ್ಠಿಗಳ ಮೂಲಕ, ಪತ್ರಿಕೆಗಳ ಮೂಲಕ, ಈ ಸಾಹಿತ್ಯಗಳ ಮೂಲಕ ಜಮಾತ್ ಇಸ್ಲಾಮಿ ಹಿಂದ್ ಈ ಒಂದು ಕಾರ್ಯ ಇಡೀ ದೇಶದಲ್ಲಿ ಮಾಡ್ತಾ ಇದೆ. ಕರ್ನಾಟಕದಲ್ಲಿಯೂ ಕೂಡ ಇದು ಬಹಳ ಸಕ್ರಿಯವಾಗಿದೆ. ಅದರಂತೆ ಬಿಜಾಪುರ ನಗರದಲ್ಲಿಯೂ ಕೂಡ ಈ ಜಮಾತ್ ಇಸ್ಲಾಮಿ ಹಿಂದ್ ಈ ಘಟಕದ ಒಂದು ಶಾಖೆ ಇಲ್ಲಿದೆ. ಅದನ್ನು ಕೂಡ ಬಹಳ ಸಕ್ರಿಯವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಈ ಹಿಂದಿನ ವರ್ಷಗಳಲ್ಲಿಯೂ ಕೂಡ ಇಂಥ ಸೀರತ್ ಅಭಿಯಾನದ ಅಡಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ದೇವೆ. ಅದರಂತೆ ಇವತ್ತು ಈ ಒಂದು ಅಭಿಯಾನದಲ್ಲಿಯೂ ಕೂಡ ಈ ಸೀರತ್ ಪ್ರವಾದಿಯವರ ಜೀವನ ಚರಿತ್ರೆ ಮತ್ತು ಅವರ ಸಂದೇಶವನ್ನು ಜನರಿಗೆ ತಿಳಿಸಲಿಕ್ಕೆ ಈ ಅಭಿಯಾನವನ್ನು ನಡೆಸ್ತಾ ಇದೆ. ಹೀಗೆ ಈ ಅಭಿಯಾನದ ಅಡಿಯಲ್ಲಿ ನಾವು ವಿಶೇಷವಾಗಿರ್ತಕ್ಕಂಥ ಪ್ರವಾದಿ ಮುಹಮ್ಮದರ ಜೀವನ ಮತ್ತು ಸಂದೇಶವನ್ನು ತಿಳಿಸಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ನ್ಯಾಯದ ಹರಿಕಾರವಾಗಿ ಯಾವ ರೀತಿಯಾಗಿ ಪ್ರವಾದಿಯವರು ನ್ಯಾಯವನ್ನು ಸ್ಥಾಪನೆ ಮಾಡಿದರು ಅನ್ನುವಂಥ ತಿಳಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಜನಾಬ್ ಮೊಹಮ್ಮದ್ ಯೂಸುಫ್ ಖಾಜಿ ಕೆಲವು ವಿಚಾರಗಳನ್ನು ತಮ್ಮ ಮುಂದಿಡಲಿದ್ದಾರೆ. ನಮ್ಮೆಲ್ಲರ ಸೃಷ್ಟಿಕರ್ತನಾದ ಅಲ್ಲಾಹನಿಗೆ ಅನಂತ ವಂದನೆಗಳು. ಆತ್ಮೀಯ ಪತ್ರಕರ್ತರೇ ಮತ್ತು ಯಾವತ್ತೂ ದೇಶ ಬಾಂಧವರೇ, ಇಸ್ಲಾಮಿನ ಶಿಷ್ಟಾಚಾರದ ಪ್ರಕಾರ ತಮಗೆ ಅಸ್ಸಲಾಮ್ ಅಲೈಕುಂ. ಅಂದರೆ ಆ ಸೃಷ್ಟಿಕರಿಂದ ನಿಮಗೆ ನೆಮ್ಮದಿ ಶಾಂತಿ ಸಿಗಲಿ ಅಂತ ನಾನು ಹಾರೈಸುತ್ತೇನೆ. ತಮ್ಮೆಲ್ಲರೂ ಗೊತ್ತಿದ್ದ ಹಾಗೆ ಸಂಕ್ಷಿಪ್ತವಾಗಿ ನಾನು ಹೇಳಬೇಕೆಂದರೆ, ಈ ಪತ್ರಿಕಾಗೋಷ್ಠಿಯ ಒಂದು ಉದ್ದೇಶವಿದೆ. ಉದ್ದೇಶ ಇಲ್ಲದೆ ಯಾವುದೂ ನಾವು ಕೆಲಸ ಮಾಡೋದಿಲ್ಲ. ಇದರ ಮುಖ್ಯ ಉದ್ದೇಶ ಅಂದರೆ ಸಮಾಜದಲ್ಲಿ ನ್ಯಾಯ ಸಿಗಬೇಕು ಎಲ್ಲರಿಗೂ. ಜಾತಿ ಧರ್ಮ ಪಂಥಗಳ ಭೇದ ಭಾವವಿಲ್ಲದೆ ಎಲ್ಲ ಜನರಿಗೂ ನ್ಯಾಯ ಸಿಗಬೇಕು ಮತ್ತು ಕೋಮು ಸೌಹಾರ್ದವನ್ನು ಕಾಪಾಡಿಕೊಂಡು ನಾವು ಹೋಗಬೇಕು. ನಮ್ಮ ದೇಶ ಒಂದು ಮಹಾನ್ ದೇಶವಾಗಿದೆ. ಇದಕ್ಕೆ ಕೆಲವೊಂದು ವಿಶೇಷತೆಗಳಿವೆ. ಸುಮಾರು 75 ವರ್ಷಗಳ ಹಿಂದೆ ನಮ್ಮ ದೇಶದ ಮಹಾಪುರುಷರು ಇದಕ್ಕೆ ಅತ್ಯುತ್ತಮವಾದ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದ ಬುನಾದಿ ಏನೆಂದರೆ, ಎಲ್ಲ ಜನರಿಗೆ ಯಾವ ಜಾತಿ ಧರ್ಮಗಳ ಭೇದ ಭಾವವಿಲ್ಲದೆ ನ್ಯಾಯ ಸಿಗಬೇಕು, ಅಂದರೆ ನಮ್ಮ ದೇಶದ ಅಭಿವೃದ್ಧಿ ಆಗುತ್ತದೆ. ಇದೇ ಸಂದೇಶವನ್ನು ಇಟ್ಟುಕೊಂಡು ನಾವು ಈ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ. ಇದು ಯಾವುದೇ ಧರ್ಮದ ಪ್ರಚಾರ ಅಲ್ಲ. ಧರ್ಮಗಳಲ್ಲಿರುವಂಥ ತಪ್ಪು ಕಲ್ಪನೆಗಳನ್ನು ದೂರೀಕರಿಸಿ ಅವರಿಗೆ ಸಮೀಪ ತರುವಂಥ ಉದ್ದೇಶ ಈ ಪತ್ರಿಕಾಗೋಷ್ಠಿಯ ಉದ್ದೇಶವಾಗಿದೆ. ನಮ್ಮ ಪ್ರವಾದಿಯಾದ ಮಹಾನ್ ಪ್ರವಾದಿ ಪೈಗಂಬರರು ಕೇವಲ ಮುಸಲ್ಮಾನರ ಪೈಗಂಬರಲ್ಲವರು, ಇಡೀ ಮಾನವ ಕೋಟಿಗೆ ನ್ಯಾಯದ ಹರಿಕಾರಾಗಿ ಬಂದಿದ್ದಾರೆ. ಅವರು ಸುಮಾರು 1500 ವರ್ಷಗಳ ಹಿಂದೆ ಮಕ್ಕಾದಲ್ಲಿ ಜನಿಸಿ ಯಾವ ವಾತಾವರಣದಲ್ಲಿ ಮಕ್ಕಾದಲ್ಲಿತ್ತು ಅದನ್ನು ಸರಿಪಡಿಸಲಿಕ್ಕೆ ಅವರು ತಮ್ಮ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ. ಇದೇ ಈಗ ನಮ್ಮ ಸ್ಥಳೀಯ ಸಂಘಟನೆಯ ಅಮೀರಾದಂಥ ಬೆಳಗಾವಿ ಸಾಹೇಬರು ತಮಗೆ ಹೇಳಿದ್ದಾರೆ, ಅವರು ನ್ಯಾಯದ ಹರಿಕಾರರಾಗಿದ್ದರು. ಇವತ್ತು ಇದರ ಅವಶ್ಯಕತೆ ಯಾಕಿದೆ? ವಿಶೇಷವಾಗಿ ನಮ್ಮ ನಗರದಲ್ಲಿ ಜಾತಿಯ ವೈಷಮ್ಯವನ್ನು ಬಿತ್ತರಿಸಿ ವಿಭಜಿಸುವ ಕೆಲಸ ಮಾಡಲಾಗುತ್ತದೆ. ವಿಭಜಿಸುವ ಕೆಲಸ ಮಾಡುವುದು ನಾವು ಬೇಡ. ಒಗ್ಗಟ್ಟಿನಿಂದ ಜನರನ್ನು ಕೂಡಿಸುವ ಕೆಲಸ ಮಾಡಬೇಕಾಗಿದೆ. ಅದರಲ್ಲಿಯೇ ಸಮಾಜದ ಪ್ರಗತಿ ಇದೆ, ಅದರಲ್ಲಿಯೇ ದೇಶದ ಪ್ರಗತಿ ಇದೆ.
ಪ್ರವಾದಿ ಪೈಗಂಬರರು ಆಗಿನ ಕಾಲದಲ್ಲಿ ಯಾವ ರೀತಿಯಾಗಿ ಅವರು ಸಾಮಾಜಿಕ ನ್ಯಾಯವನ್ನು ಸ್ಥಾಪಿಸಿದರು, ಜನರ ಜೊತೆಗೆ ಯಾವ ರೀತಿಯಾಗಿ ವ್ಯವಹಾರ ಮಾಡಿದರು. ಇದರಲ್ಲಿ ಒಂದೆರಡು ಉದಾಹರಣೆ ಅಂತ ಹೇಳ್ತೇನೆ. ಅವರ ಹತ್ರ ಒಂದು ಸಮಸ್ಯೆ ಬಂತು. ಆ ಸಮಸ್ಯೆ ಏನು? ಒಬ್ಬ ಯಹೂದಿ ಮತ್ತು ಒಬ್ಬ ಮುಸಲ್ಮಾನ್ ತಮ್ಮ ಸಮಸ್ಯೆಯನ್ನು ತೆಗೆದುಕೊಂಡು ಬರುತ್ತಾರೆ. ಅವರು ನಮಗೆ ನ್ಯಾಯ ಒದಗಿಸಬೇಕೆಂದು ಪ್ರವಾದಿಯವರು ಯಹೂದಿಯ ಮಾತನ್ನು ಕೇಳುತ್ತಾರೆ, ಮುಸಲ್ಮಾನರ ಮಾತನ್ನು ಕೇಳುತ್ತಾರೆ. ಆವಾಗ ಅವರು ಕಂಡು ಬರ್ತದೆ ಯಹೂದಿ ಹಕ್ಕಿನ ಮೇಲಿದೆ, ಆದ್ದರಿಂದ ಅವನ ಪರವಾಗಿ ಅವರು ತೀರ್ಪನ್ನು ಕೊಡುತ್ತಾರೆ. ತಾವು ವಿಚಾರ ಮಾಡಬಹುದು, ಯಹೂದಿಗಳು ಆಗಿನ ಕಾಲದಲ್ಲಿಯೂ ಕೂಡ ಬಹಳ ವೈರತ್ವವನ್ನು ಸಾಧಿಸಿದ್ರು. ಆದರೂ ಕೂಡ ಪ್ರವಾದಿಯವರು ಅವನ ನ್ಯಾಯದ ಸಲುವಾಗಿ ನ್ಯಾಯವನ್ನು ಕಾಪಾಡಲಿಕ್ಕಾಗಿ ಅವನ ಹಕ್ಕಿನಲ್ಲಿ ತಮ್ಮ ತೀರ್ಪನ್ನು ಕೊಡುತ್ತಾರೆ. ಇನ್ನೊಂದು ಉದಾಹರಣೆ ಅಂದರೆ, ಪ್ರವಾದಿಯವರು ತಮ್ಮ ಅನುಯಾಯಿಗಳ ಜೊತೆಗೆ ಕೂಡಿಕೊಂಡಿದ್ದಾರೆ. ಅಲ್ಲಿ ಅಷ್ಟರಲ್ಲಿ ಒಬ್ಬ ಯಹೂದಿಯ ಶವ ಬರುತ್ತದೆ. ಶವ ಬಂದಾಗ ಎದ್ದು ನಿಂತು ಮನ್ನಣೆ ಕೊಡುವುದು ನಮ್ಮೆಲ್ಲರ ಸಂಪ್ರದಾಯ. ಆಗ ಪ್ರವಾದಿಗಳು ಎದ್ದು ನಿಲ್ಲುತ್ತಾರೆ ಆ ಶವಕ್ಕೆ ಮನ್ನಣೆ ಕೊಡಲಿಕ್ಕೆ. ಅವರ ಅನುಯಾಯಿಗಳು ಹೇಳ್ತಾರೆ, ಹೇ ಪ್ರವಾದಿಗಳೇ, ಇದು ಶವ ಮುಸಲ್ಮಾನ ಶವ ಅಲ್ಲಿದು, ಒಬ್ಬ ಯಹೂದಿಯ ಶವವಾಗಿದೆ. ಆಗ ಪ್ರವಾದಿ ಹೇಳುತ್ತಾರೆ, ಇದು ಮನುಷ್ಯನ ಶವ ಅಲ್ಲವೇ ಅಂತ. ಮನುಷ್ಯತ್ವಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ ಇದನ್ನು ನೋಡಬೇಕು ನಾವು. ಈಗಿನ ಕಾಲದಲ್ಲಿ ಈ ನಗರದಲ್ಲಿ ಈ ದೇಶದಲ್ಲಿ ಜಾತಿಯ ವಿಷಯವನ್ನು ಬಿತ್ತರಿಸಿ ಏನೋ ಒಂದು ನಮ್ಮಲ್ಲಿ ವಿಭಜಿಸುವ ಕೆಲಸವನ್ನು ಕೆಲವು ದುಷ್ಟ ಶಕ್ತಿಗಳು ಮಾಡುತ್ತಿದ್ದಾರೆ. ಅವರ ಶಕ್ತಿಗಳನ್ನು ನಾವು ನಾಶಗೊಳಿಸಬೇಕು. ಈ ದೇಶದಲ್ಲಿ ಜಾತಿಯ ವಿಷಯವನ್ನು ಬಿತ್ತುತ್ತಿರುವಂಥ ಶಕ್ತಿಗಳಿಗೆ ನಾಶಪಡಿಸಿ ಒಳ್ಳೆಯ ಕೋಮು ಸೌಹಾರ್ದ ವಾತಾವರಣವನ್ನು ನಿರ್ಮಾಣ ಮಾಡಿ ಸಾಮಾಜಿಕ ನ್ಯಾಯ ಸಲುವಾಗಿ ನಾವು ಕಾಪಾಡಬೇಕಾಗಿದೆ. ಇದಕ್ಕಾಗಿ ಈ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ. ವಿವಿಧ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇದರಲ್ಲಿ ಪತ್ರಿಕಾಕರ್ತರ ಸಹಾಯ ಅತಿ ಅವಶ್ಯವಾಗಿದೆ. ತಾವು ಸಮಾಜದ ಸುಧಾರಕರಾಗಿದ್ದೀರಿ. ತಮ್ಮ ಬರವಣಿಗೆಯಿಂದ ಇಡೀ ಸಮಾಜದ ತಾವು ಬದಲಾವಣೆಯನ್ನು ಮಾಡುವಂಥ ಶಕ್ತಿ ನಿಮ್ಮ ಪೆನ್ನಿಗೆ ಇದೆ. ಆದ್ದರಿಂದ ತಮ್ಮಲ್ಲಿ ಕಳಕಳಿ ವಿನಂತಿನೆಂದರೆ ಬಹಳ ವಿಸ್ತಾರವಾಗಿ ತಮ್ಮ ಪತ್ರಿಕೆಗಳಲ್ಲಿ ಈ ವಿಷಯವನ್ನು ಪ್ರಕಟಿಸಿ ಕೋಮು ಸೌಹಾರ್ದ ನಮ್ಮಲ್ಲಿ ಕಾಪಾಡಲಿಕ್ಕಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ, ದೇಶದ ಅಭಿವೃದ್ಧಿಗಾಗಿ ಕೆಲಸ ಮಾಡಲಿಕ್ಕೆ ತಾವು ನಮ್ಮ ಸಹಾಯ ಮಾಡುತ್ತಾರೆ ಅಂತ ಹೇಳಿ ನನ್ನ ಈ 4 ಮಾತನ್ನು ಮುಗಿಸ್ತಿದ್ದೇನೆ. ವಾಹುರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಆರ್ಗನೈಸೇಷನ್ ಆದರೆ ಬಿಜಾಪುರದಾಗ ಮುಸಲ್ಮಾನ್ಗೆ ಡಿವೈಡ್ ಆಗಿರಲ್ಲ. ನೀವು ಪಾರ್ಟ್ ಆ್ಯಂಡ್ ಪಾರ್ಶಲ್ ಆಫ್ ನೀವು MMC ಎರಡು ಪ್ರೊಸೆಷನ್ ಆಗ್ಲಾಗತ್ತ ಗೊತ್ತದಲ್ಲ ನಿಮಗೆ. ಬಿಜಾಪುರದಾಗ ಒಂದು ಗ್ರೂಪ್ದವರು ಒಂದು 4ನೇ ತಾರೀಕು ಮಾಡಾಕತ್ತಾರೆ, ಒಬ್ಬರು 5ನೇ ತಾರೀಕು ಮಾಡಾಕತ್ತಾರೆ. ನೀವು ಇವಾಗ ಪಾರ್ಟ್ ಆ್ಯಂಡ್ ಪಾರ್ಶಲ್ ಆಫ್ MMC ಏನು ಮಾಡಾಕತ್ತೀರಿ? ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಯಾಕೆ ನೀವೆಲ್ಲ ಕೂಡಿ ಇರಬೇಕು ಅಂತೀರಿ, ಎಲ್ಲ ಸಮಾಜ ಜೋಡಿ. ನಿಮ್ಮ ಸಮಾಜದಾಗೆ ಒಕ್ಕೊಟ್ಟಿಲ್ಲ, ಏನು ಮಾಡ್ತೀರಿ ಅಂತ ಇಲ್ಲಿ ನೋಡ್ರಿ ಏನಿದೆ. ನಾವು ಪ್ರವಾದಿ ಅವರ ಸಂದೇಶ ಏನಿದೆ, ನಾವು ಪ್ರವಾದಿ ಸಂದೇಶ ಇದೆ ಭಾಯಿಚಾರ ಅಂತ. ಅದೇ ಅದು ಸಂದೇಶ ಭ್ರಾತೃತ್ವ. ಪ್ಲಾಟ್ಫಾರ್ಮ್ದಲ್ಲಿ ಅದು ಇಲ್ಲಿಲ್ಲ ಹೇಳಕತ್ತೀನಲ್ಲ, ಪ್ರವಾದಿಯವರ ಸಂದೇಶ ಸೋದರತೆದು ಭ್ರಾತೃತ್ವ ಸಂದೇಶ ಇದೆ. ಆ ಸಂದೇಶವನ್ನು ಜನರಿಗೆ ನಾವು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ಜನರು ಎಷ್ಟರ ಮಟ್ಟಿಗೆ ಅದನ್ನು ಅಳವಡಿಸಿಕೊಂಡು ಭ್ರಾತೃತ್ವ ಸೋದರತ್ವ ತಮ್ಮಲ್ಲಿ ಇದು ಉಂಟು ಮಾಡ್ತಾರ ಅನ್ನೋದು ಅದು ಬೇರೆ ಮಾತಿದೆ. ಆದರೆ ನಮ್ಮ ಕೆಲಸ ಏನದ, ಅದು ಸಹೋದರತ್ವ ಏನಿದೆ ಜನರಿಗೆ ತಿಳಿಸುವಂಥದ್ದು. ಅದಕ್ಕಾಗಿ ನಾವು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ದೇಶ ಬಾಂಧವರಲ್ಲಿ ಮತ್ತು ಕೋಮು ಸೌಹಾರ್ದತೆ ಉಂಟು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದಾಗ ಮತ್ತು ನಮ್ಮ ಸಮಾಜದಲ್ಲಿ ನಾವು ಕೂಡಿಸಲಿಕ್ಕೆ ಈ ಪ್ರಯತ್ನ ಮಾಡುವುದಿಲ್ಲ ಅನ್ನೋದು ಏನಿಲ್ಲ. ಎಲ್ಲ ಸಮಾಜದ ಜನರು ಆಗಬೇಕು ಮತ್ತು ಈ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಬದುಕಬೇಕು ಅನ್ನುವಂಥದ್ದೇ ನಾವು ನಮ್ಮ ಉದ್ದೇಶ. ಇದು ಟೈಮ್ ಸಮಯ ಅದ, ಇಬ್ಬರು ಗುರುಗಿ ಕೊಡಿಸ್ತೀರಿ ಅಂತ ಹೇಳಾಗತ್ತನ್ನ ಇಲ್ಲ ನೋಡೋಣ, ಪ್ರಯತ್ನ ಮಾಡಿ. ಅದ್ರಾಗಿದ್ದೀರಿ ನೀವು ಪ್ರಯತ್ನ ಮಾಡಿರೇನ್ರಿ? ನಿನ್ನಿಂದ ಚಾಲು ಆಗತ್ತೆ. ನಿನ್ನೆ ಅವ್ರು ಹೇಳಿದ್ರು, ಅವ್ರಿಗೆ ಹೇಳಿವ್, ನಾವು ಕೇಳಿವ್, ನಿನ್ನೆ ಎಲ್ಲರೂ ಹೇಳಿದ್ರು ಏನ್ರಿ ಎರಡೆರಡು ಯಾಕಂತ. ನೀವು ಇನ್ನೂ ಸಮಯ ಅದ, 4ನೇ ತಾರೀಕು ದೂರ ಇಲ್ಲ, ಎಲ್ಲ ಕೂಡಿ ಮಾಡ್ರಪ್ಪ ಅಂತ ಹೇಳ್ತೀರಿ. ಮಾಡೋಣ ಪ್ರಯತ್ನ ಮಾಡೋದು. ಅಂದ್ರೆ ನಿಮ್ಮಲ್ಲೇ ಕೂಡ ಕನ್ಫ್ಯೂಷನ್ಸ್ ಇದೆ. ನೀವು ಯಾವ ರೀತಿ ನೀವು ಇನ್ನೊಬ್ರಿಗೆ ಹೇಳ್ತೀರಿ ಅನ್ನೋ ಪ್ರಶ್ನೆ ಇಲ್ಲ. ಕನ್ಫ್ಯೂಷನ್ ಇದೆ. ನೀವು ಅದ್ರಾಗ ಅದೀರಿ, ಅದು ಅದ್ರ ಸಲುವಾಗಿ ನೀವು ಕೇಳೋದಿಲ್ಲ, ನೀವು ಕೇಳ್ತಿದ್ದಲ್ಲ. ಅದೇ ಪ್ರಯತ್ನ ಮಾಡೋಣ. ಪ್ರಯತ್ನಕ್ಕೆ ಪ್ರತಿಫಲ ಸಿಗುತ್ತೆ. ಪ್ರಯತ್ನ ಮಾಡೋದು. ಈಗ ನಗರ ಶಾಸಕರು ಮೊಹಮ್ಮದ್ ಪೈಗಂಬರ್ ಅವರು ಕೊಟ್ಟಾಗ ಅವಹೇಳನಕಾರಿಯಾಗಿ ಮಾತಾಡ್ತಾರೆ. ಅವಾಗ ನೀವು ಅದ್ರ ಮೇಲೆ ಏನು ಆಕ್ಷನ್ ತಗೊಂಡ್ರಿ? ಅದ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರಿ? ಡೆವಲಪ್ಮೆಂಟ್ ಗೊತ್ತಿಲ್ಲ. ನಿನ್ನೆ ಇಲ್ಲ ಓದ್ಬಿಟ್ರು ಮಾತಿಗೆ ಹೇಳಿದ್ದು. ನಿನ್ನೆ 21 ದಿವಸದ ಅಭಿಯಾನದ
ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಅನೌನ್ಸ್ ಮಾಡ್ಯಾರ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅದರಾಗ ಈದ್ ಮಿಲಾದ್ ಬಗ್ಗೆ ಅದನ್ನ ಇನ್ಕ್ಲೂಡ್ ಮಾಡ್ಯಾರ. ಆದ್ರೆ MLA ಸಾಹೇಬ್ರು ಏನ್ ಹೇಳ್ಯಾರ ಅದನ್ನ ತೆಗೆದು ಅದು ಇದರಿಂದ ತೆಗೆದು ಹಾಕ್ರಿ ಅಂತ ಟ್ವೀಟ್ ಮಾಡ್ಯಾರ ನಿನ್ನೆ. ಮತ್ತು ಇಷ್ಟೆಲ್ಲ ನಡೆದ್ರು ಕೂಡ ಅದರ ಬಗ್ಗೆ ಸ್ಪಷ್ಟೀಕರಣ ನೀವು ಹೇಳೋದಿಲ್ಲ. ಜಮಾತೆ ಇಸ್ಲಾಮಿ ಹಿಂದಿ ಏನು ಮಾಡ್ತಾ ಇದೆ ಪ್ರಶ್ನೆ ಅಂದರೆ ಅವ್ರ ಬಗ್ಗೆ ನೀವು ಪುಸ್ತಕಗಳು ಬಿಡುಗಡೆ ಮಾಡಿದ್ದೀರಿ, ಅದನ್ನು ತಿಳಿಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಆರೋಪ ನಮ್ಮದು ಅಲ್ಲ. ಇಂಥವು ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದಾಗ, ಇಂಥ ವಿರೋಧ ವ್ಯಕ್ತಪಡಿಸಿದಾಗ ಅವರಿಗೆ ತಿಳಿಸಿ ಹೇಳುವಂಥ ಪ್ರಯತ್ನವಾಗಲಿ ಅಥವಾ ಅದರ ವಿರುದ್ಧ ಕಾನೂನಾತ್ಮಕ ಹೋರಾಟವಾಗಲಿ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ನಿರ್ಧಾರಲ್ಲ ಯಾವುದೋ ಒಂದು ಸಂವಿಧಾನ ಬಾಹಿರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವೇನು ಮಾಡ್ತಾ ಇರೋದು ಅಂದರೆ ಈಗ ಬರೇ ಒಂದೇ ಕೋಮಿಂದ ಇದು ಜವಾಬ್ದಾರಿ ಅಲ್ಲ. ಈ ಜವಾಬ್ದಾರಿ ನಮ್ಮ ಭಾರತೀಯರದು ಎಲ್ಲರದಿದೆ. ಆ ಇದರಲ್ಲಿ ನಾವು ಸಂವಿಧಾನ ರಕ್ಷಕರಾಗಿ ಕೆಲಸ ಮಾಡಬೇಕು, ಸಂವಿಧಾನ ರಕ್ಷಣೆ ಮಾಡಬೇಕು. ಈ ಸಂವಿಧಾನ ನಮ್ಮ ದೇಶವನ್ನು ಉಳಿಸ್ತಾ ಇದೆ. ನಮ್ಮಲ್ಲಿ ಸೌಹಾರ್ದತೆ ಮತ್ತು ಇಲ್ಲಿ ಸಾಮರಸ್ಯವನ್ನು ಸಂವಿಧಾನದಿಂದ ಮಾತ್ರ ಸಾಧ್ಯ ಇದೆ. ಅದಕ್ಕೋಸ್ಕರ ಜಮಾತ್ ಇಸ್ಲಾಮಿ ಬೇರೆ ಬೇರೆ ಸಂಘಟನೆಗಳನ್ನು ಕೂಡಿ ಅವು ಈ ಪ್ರಯತ್ನವನ್ನು ನಡೆಸ್ತಾ ಇದೆ. ಅದಕ್ಕೆ ಒಂದು ಉದಾಹರಣೆ ಎದ್ದೇಳು ಕರ್ನಾಟಕ ಇದೆ. ಇದರಲ್ಲಿ ಬಹಳಷ್ಟು ಸಂಘಟನೆಗಳಿವೆ. ನಾವು ಇದರ ಮುಖಾಂತರ ಸಂವಿಧಾನ ಯಾವ ಥರ ನಾವು ರಕ್ಷಣೆ ಮಾಡಬೇಕು, ಸಂವಿಧಾನ ಹೆಂಗೆ ಉಳಿಸಬೇಕು, ಅದಕ್ಕೆ ನಾವು ಒಂದು ಸಂವಿಧಾನ ರಕ್ಷಣೆ ಕುರಿತಾಗಿ ಬಂದಿಲ್ಲ. ನಗರ ಶಾಸಕರು ಮೊಹಮ್ಮದ್ ಪೈಗಂಬರ್ ಕುರಿತಾಗಿ ಅವಹೇಳನಕಾರಿ ಮಾತಾಡಿದಾಗ ನೀವು ಕಾನೂನಾತ್ಮಕ ಹೋರಾಟ ಆಗಲಿ ಅಥವಾ ಶಾಸಕರನ್ನೇ ಹೋಗಿ ಭೇಟಿಯಾಗಿ ನೀವು ಈ ಮಾತನ್ನ ತಪ್ಪು ಹೇಳಿದ್ದೀರಿ, ಅದಕ್ಕೆ ವಿಷಾದ ಏನಾದರೂ ಇದೆಯಾ ಅಂತಕ್ಕಂಥ ಸೌಹಾರ್ದಯುತವಾಗಿ ಶಾಸಕರನ್ನ ಭೇಟಿಯಾಗಂಗಿಲ್ಲ, ನೀವು ಅವರನ್ನ ಹೋಗಿ ಕೇಳೋದಿಲ್ಲ. ನೀವು ಬೇಡ, ಅವ್ರನ್ನ ಕೇಳೋದು ಬಿಟ್ಬಿಡಿ. ಅಟ್ಲೀಸ್ಟ್ ಅದ್ರ ವಿರುದ್ಧ ಕಾನೂನಾತ್ಮಕ ಹೋರಾಟ ಅವರು ಮಾಡ್ಬೇಕಲ್ಲ. ನೋಡಿ, ಒಂದು ಅವರು ಏನಾದರೂ ಅವಹೇಳನಕಾರಿ ಮಾತಾಡಿದ್ದಾರೆ ಅನ್ನುವಂಥದ್ದು ಕಾನೂನು ಚೌಕಟ್ಟಿನಲ್ಲಿ ಏನಿದೆ, ಅವ್ರ ಜೊತೆಗೆ ನಾವು ಭೇಟಿಯಾಗಿ ಮಾತಾಡಿ ಅವರಿಗೆ ಕನ್ವಿನ್ಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅವರಿಗೆ ತಿಳಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪ್ರವಾದಿ ಮೊಹಮ್ಮದರ ಕುರಿತು ಏನಾದರೂ ಅವರಲ್ಲಿ ತಪ್ಪು ಕಲ್ಪನೆಗಳಿದ್ರೆ ಅದನ್ನು ಸರಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ ರೀತಿಯಾಗಿ ಪರಸ್ಪರ ಭೇಟಿಯಾಗಿ ತಪ್ಪು ಕಲ್ಪನೆಗಳನ್ನು ನಿವಾರಣೆ ಮಾಡುವಂಥದ್ದೇ ಕೆಲಸ ಜಮಾತ್ ಇಸ್ಲಾಮಿ ಮಾಡ್ತಾ ಬಂದಿದೆ. ಅನೇಕ ವ್ಯಕ್ತಿಗಳು ಯಾರು ಈ ಪ್ರವಾದಿ ಮೊಹಮ್ಮದರ ಕುರಿತು ಅವಹೇಳನಕಾರಿ ಮಾತಾಡ್ತಾ ಇದ್ರು ಅಥವಾ ಕುರಾನ್ ಬಗ್ಗೆ ಮಾತಾಡ್ತಾ ಇದ್ರು, ಅಂಥವ್ರ ಜೊತೆಗೆ ಸಂವಾದ ಕಾರ್ಯಕ್ರಮ ಮೂಡಿಸಿ ಅದು ಮಾಡಿಸಿ ಅವ್ರ ಜೊತೆಗೆ ವೈಯಕ್ತಿಕ ಭೇಟಿಯಾಗಿ ಅವರಲ್ಲಿರ್ತಕ್ಕಂಥ ತಪ್ಪು ತಿಳುವಳಿಕೆಗಳನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಮೊದಲು. ಈಗಲೂ ಕೂಡ ನಾವು ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ತಮಗೆ ಸ್ಪಷ್ಟೀಕರಣ ಇರಲಿ.